ನಮ್ಮ ಮನೆಯ ಶ್ರಾವಣ ಗೌರಿ ಒಂದು ತಿಂಗಳು ಶ್ರಾವಣ ಮಾಸ ಫುಲ್ ಪೂಜೆ ಮಾಡ್ತೀವಿ. ಈ ಸರಿ 5 ಶುಕ್ರವಾರ ಬಂದಿತ್ತು. ಪ್ರತಿ ಶುಕ್ರವಾರ ಶನಿವಾರ ಇವಳಿಗೆ ನೈವೇದ್ಯ ಪೂಜೆ ಮಾಡ್ತೀವಿ. ಇದು ಜ್ಯೇಷ್ಠ ಗೌರಿ ಪಕ್ಕದಲ್ಲಿ ಕೂಡಿಸಿದ್ದೀನಲ್ಲ, ಜ್ಯೇಷ್ಠಾದೇವಿ ಆವಾಹನೆ. ಅನುರಾಧ ನಕ್ಷತ್ರ ದಿನ ನಕ್ಷತ್ರದಲ್ಲಿ ಮಾಡೋದು. ಆಮೇಲೆ ಜ್ಯೇಷ್ಠ ನಕ್ಷತ್ರ ದಿನ ಪೂಜೆ ಮಾಡೋದು. ಅವಳಿಗೆ ಪೂಜೆ 8 ಥರದ ಸ್ವೀಟ್ ಮಾಡ್ತೀವಿ. ಅವತ್ತು ಎಲ್ಲ ನೈವೇದ್ಯ ಇಬ್ಬರಿಗೂ ಕೊಡ್ತೀವಿ. ಶುಕ್ರವಾರದ ಗೌರಿಗೆ ಆಮೇಲೆ ಜ್ಯೇಷ್ಠಾದೇವಿಗೆ. ನಿನ್ನೆ ದಿನ ಎಲ್ಲ ನೈವೇದ್ಯ ಬಡಿಸ್ಬಿಟ್ಟು ಬುಟ್ಟಿಯನ್ನು ಮುಚ್ಚಿಟ್ಟಿರ್ತೀವಿ. ಅದನ್ನು ಮರುದಿನ ತಗೊಳ್ತೀವಿ. ಇವತ್ತು ಮೂಲ ನಕ್ಷತ್ರ ದಿನ ಅವಳಿಗೆ ವಿಸರ್ಜನೆ, ಕಲಶ ಕಲ್ದಿಲಿಸ್ಬಿಟ್ಟು ದಾರವನ್ನು ಹಾಕ್ಕೊಳ್ತೀವಿ. ಈ ಜ್ಯೇಷ್ಠಾದೇವಿನಲ್ಲಿ ನಾವೆಲ್ಲ ದಾರಗಳು ಎಷ್ಟೆಷ್ಟು ಎಳಿದು 16 ಎಳೆ ಇರುತ್ತೆ, 8 ಎಳೆ, 9 ಎಳೆ, 7 ಎಳೆ. ಗಂಡು ಮಕ್ಕಳಿದ್ರೆ 8 ಎಳೆ, ಹೆಣ್ಮಕ್ಳಿಗೆ 5 ಎಳೆ. ಆ ಥರ ದಾರ ಎಲ್ಲ ಅರಿಶಿನ ನೀರಲ್ಲಿ ನೆನೆಸಿಬಿಟ್ಟು ಕಳಶದಲ್ಲಿ ತುಂಬಿಟ್ಟಿರ್ತೀವಿ. ಅದೇ ಜ್ಯೇಷ್ಠ ಗೌರಿ. ಇವತ್ತು ವಿಸರ್ಜನೆ ಮಾಡಿಬಿಟ್ಟು ಆ ಜ್ಯೇಷ್ಠಾದೇವಿನ ಕತೆ ಕೇಳ್ತಾ ದಾರವನ್ನು ಕಟ್ಕೊಳ್ತೀವಿ. ಇವತ್ತು ತುಳಸಿ ಪೂಜೆ ಮಾಡಿಕೊಂಡೆ. ಇವಾಗ ನಾನು ಡೈಲಿ ತುಳಸಿ ಪೂಜೆ ಮಾಡಬೇಕಾದ್ರೆ ಮಂತ್ರ ಹೇಳ್ತೀನಿ. ತುಳಸಿ ಶ್ರೀ ಸಖಿ ಶುಭೇ ದೇವಿ ಪಾಪಹಾರಿಣಿ ಪುಣ್ಯದೆ ನಮಸ್ತೆ ನಾರದನುತೆ ನಾರಾಯಣ ಮನಃ ಪ್ರಿಯೆ ಎನ್ಮೂಲೆ ಸರ್ವತೀರ್ಥಾನಿ ಎನ್ಮೂಲೆ ಸರ್ವದೇವತಾ ಎನ್ಮೂಲಾಗ ಸರ್ವವೇದಾಶ್ಚ ತುಳಸಿ ತಾಂ ನಮಾಮ್ಯಹಂ. ಯಾವಾಗಲೂ ತುಳಸಿ ಬೃಂದಾವನದಲ್ಲಿ ಒಂದು ಕೃಷ್ಣನ್ನ ಇಟ್ಟಿರಬೇಕು. ನಾನು ಅದ್ರ ಜೊತೆಗೆ ಒಂದು ಹಸುನು ಇಟ್ಟಿದ್ದೀನಿ, ಆಕಳ ಕರು. ಇದು ಆದಿಶೇಷ ನಾಗರಕಲ್ಲು ತುಳಸಿ ಕಟ್ಟೆ ಹತ್ರ ನಮ್ಮ ಊರ ಕಡೆ ಯಾವಾಗಲೂ ಎಲ್ಲರ ಹತ್ರನೂ ಇರುತ್ತೆ. ನಾನು ಇಲ್ಲೇ ಬನಶಂಕರಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ ತೊಗೊಂಡು ಬಂದಿದ್ದು. ನಿರ್ವಿಕಾರಣೆ ನಿತ್ಯ ಸುಖ ಸಂಪೂರ್ಣೆ ನಿತ್ಯ ಜಗದಾಧಾರೆ ಮುಕ್ತ ಗುಣ ವಿನುತೆ ಚಿತ್ತೈಸು ಭಿನ್ನಪವ ಶ್ರೀ ಹರಿವಕ್ಷೋಸ್ಥಳ ನಿವಾಸಿನಿ ಭೃತ್ಯವತ್ಸಲೆ ಕಾಯ ತ್ರಿಜಗನ್ಮಾತೆ ವಿಖ್ಯಾತೆ. ನಮೋ ಜ್ಯೇಷ್ಠಾದೇವಿ ನಮೋ ನಮಃ. ಇವಾಗ ಆರತಿ ಮಾಡ್ತೀನಿ. ಆರತಿ ಮಾಡಿಬಿಟ್ಟು ಜ್ಯೇಷ್ಠಾದೇವಿನ ಕಳಶನ ಕದಲಿಸ್ತೀನಿ. ಇವತ್ತು ಮಂಗಳವಾರ ಅಲ್ವಾ, ಅದಕ್ಕೆ ಶ್ರಾವಣ ಗೌರಿದು ಕಲಶನ ನಾಳೆ ಕದಲಿಸೋದು. ಇವತ್ತು ಬರೀ ಪೂಜೆ ಮಾಡಿ ಇಡ್ತೀನಿ. ಜಯ ಕೊಲ್ಹಾಪುರ ನಿಲಯೇ ಭಜದಿಷ್ಟೇ ತರವಿಲಯೇ ತವ ಪಾದೋ ಹೃದಿ ಕಲಯೇ ರತ್ನರಚಿತ ಒಲಗೆ. ಸ್ಟಾರ್ಟ್ ಮಾಡಿ. ತಾಯಿ ನಮ್ಮಮ್ಮ ಜ್ಯೇಷ್ಠಾದೇವಿ ಕಳಶ ವಿಸರ್ಜನಂ ಕರಿಷ್ಯಾಮಿ. ತಾಯಿ ಮಹಾಲಕ್ಷ್ಮಿ. ಇವಾಗ ಕಳಶ ವಿಸರ್ಜನೆ ಮಾಡ್ತಾ ಇದ್ದೀನಿ. ಜ್ಯೇಷ್ಠಾದೇವಿ ಇನ್ನು ಒಳಗಡೆ ಲಕ್ಷ್ಮೀ ದಾರಗಳನ್ನು ಇಟ್ಟಿರ್ತೀವಿ. ಈ ನಿರ್ಮಾಲೆ ಎಲ್ಲ ದಾರದ ಜೊತೆ ಗಂಟು ಹಾಕಬೇಕು. ಇದೆಲ್ಲ ಎಷ್ಟೆಷ್ಟು ಎಳೆ ದಾರಗಳೆಲ್ಲ ಒಂದೊಂದು ಎಲೆಯಲ್ಲಿ ಸುತ್ತಿಟ್ಟಿರ್ತೀವಿ. ಈ ಥರ ಎಲ್ಲ ತೆಗೆದುಬಿಟ್ಟು ಜ್ಯೇಷ್ಠಾದೇವಿ ಹಾಡು ಹೇಳ್ತಾ ಎಲ್ಲ ದಾರಕ್ಕೆ ನಿರ್ಮಾಲೆ ಸೇರಿಸಿ ಗಂಟುಗಳನ್ನು ಹಾಕ್ಕೊಳ್ತೀವಿ. ಇವಾಗ ನಿರ್ಮಾಲೆ ಎಲ್ಲ ತಂದಿದ್ದೀನಿ ತಟ್ಟೆನಲ್ಲಿ. ಇದು ದಾರ ಹಾಕಿರೋದಿದೆ ಜ್ಯೇಷ್ಠಾದೇವಿದು. ಇದು ಎಷ್ಟು ಎಳೆ ಇದೆ ಅಷ್ಟು ಗಂಟುಗಳನ್ನು ಹಾಕ್ಕೊಳ್ಳೋಣ. ಮೊದಲಿಗೆ ಅರ್ಶಿನ ಕುಂಕುಮ ಹಚ್ಬಿಟ್ಟು ಫಸ್ಟು ಒಂದು ಅರ್ಶಿನ ಕುಂಕುಮ ಸೇರಿಸ್ಬಿಟ್ಟು ಒಂದು ಗಂಟನ್ನು ಹಾಕ್ಕೊಳ್ಬೇಕು. ಫಸ್ಟು ಗಣಪತಿ ಸ್ತೋತ್ರ ಮಾಡಬೇಕು. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೋ ಫಲಸಾರಭಕ್ಷಿತಮುಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕುಜಂ. ಇವಾಗ ಕಥೆಯನ್ನು ಕೇಳ್ತಾ ದಾರಕ್ಕೆ ಗಂಟುಗಳನ್ನ ಹಾಕೊಳ್ಳೋಣ.
ಎಷ್ಟು ಎಳೆ ದಾರ ಇರುತ್ತೆ ಅಷ್ಟು ಗಂಟುಗಳನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ತುದಿಯಲ್ಲಿ ಜಾಸ್ತಿ ಬಿಟ್ಕೊಳ್ಬೇಕು. ತಾಯಿ ಮಹಾಲಕ್ಷ್ಮಿ. ಇವಾಗ ಕತೆ ಕೇಳೋಣ. ವಾಗಿರುವಂತಹ ಪ್ರದೇಶ ಕೈಲಾಸ ಶಿಖರ. ಆ ಸಂದರ್ಭದಲ್ಲಿ ಆ ಕೈಲಾಸದಲ್ಲಿ ಪಾರ್ವತೀ ದೇವಿ ಎಲ್ಲರ ಮೇಲೆ ಹಿತ ಉಂಟಾಗ್ಲಿ ಅನ್ನೋ ದೃಷ್ಟಿಯಿಂದ, ಸೌಭಾಗ್ಯ ದೊರೆಯಲಿ, ಸತ್ಸಂತಾನ ಪ್ರಾಪ್ತಿಯಾಗಲಿ ಅನ್ನೋ ದೃಷ್ಟಿಯಿಂದ ಆ ಪಾರ್ವತೀ ದೇವಿ ರುದ್ರದೇವರಿಗೆ ಪ್ರಶ್ನೆಯನ್ನ ಮಾಡ್ತಾಳಂತೆ. ಸುಲಭವಾಗಿರುವಂತಹ ಒಂದು ವ್ರತ ಇದ್ರೆ ನಮಗೆ ಹೇಳಿ, ಎಲ್ಲರ ದೃಷ್ಟಿಯಿಂದ ನಾನು ಕೇಳ್ತಾ ಇದ್ದೇನೆ. ಅಲ್ಲಿ ಆ ವ್ರತದಿಂದ ವಿಶೇಷವಾಗಿ ಸಂತಾನ ಸಂಪತ್ತು ಬರಬೇಕು ಅಂತ ಹೇಳಿದಾಗ ಪಾರ್ವತೀ ದೇವಿಗೆ ರುದ್ರದೇವರು ಹೇಳ್ತಾರೆ, ಜ್ಯೇಷ್ಠಾದೇವಿ ಅಂತ ಒಂದು ವ್ರತ ಇದೆ. ಜ್ಯೇಷ್ಠಾದೇವಿ ನಾಮಕವಾಗಿರುವಂತಹ ಒಂದು ವ್ರತ ಅಷ್ಟು ಶ್ರೇಷ್ಠವಾಗಿರುವಂತದ್ದು. ವಿಶೇಷವಾಗಿ ಸ್ತ್ರೀಯರಿಗೆ ಸರ್ವದಾ ಸುಖವನ್ನು ನೀಡುವಂಥವಳು, ದುಃಖವನ್ನು ಹೊಂದೋದೇ ಇಲ್ಲ, ವೈಧವ್ಯ ಪ್ರಾಪ್ತಿ ಆಗೋದೇ ಇಲ್ಲ. ಅಷ್ಟು ಶ್ರೇಷ್ಠವಾಗಿರುವಂತಹ ವ್ರತ. ಮನಸ್ಸಿನಲ್ಲಿ ಏನೇನು ಅನ್ಕೊಂತಾರೋ ಅದೆಲ್ಲ ಆಗ್ತದಂತೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ. ಯಯಾ ರಾಜ ರಾಜ ಭವತಿ ವಿಪರೀತಂಚ ಭವತಿ, ಯಯಾ ವಕ್ತ ವಕ್ತ ಭವತಿ ವಿಪರೀತಂಚ ಭವತಿ. ವಿಷ್ಣುತೀರ್ಥರು ಲಕ್ಷ್ಮೀ ಸ್ತೋತ್ರದಲ್ಲಿ ಹೇಳ್ತಾರೆ, ಮಾತಾಡ್ಲಿಕ್ಕೆ ಬರದೇ ಇರುವಂತಹ ವ್ಯಕ್ತಿ ಲಕ್ಷ್ಮಿಯ ಅನುಗ್ರಹದಿಂದ ಉತ್ತಮ ವಾಗ್ಮಿ ಅಂತ ಅನಿಸ್ಕೊಳ್ತಾನೆ. ಬಡವನಾಗಿರುವಂತವನು ರಾಜ ಆಗ್ತಾನೆ, ದಡ್ಡನಾಗಿರುವಂತವನು ವಿದ್ವಾಂಸ ಆಗ್ತಾನೆ. ಅದು ಲಕ್ಷ್ಮೀ ದೇವಿಯ ಘಟನಾ ಶಕ್ತಿ ಅಂತ ಹೇಳ್ತಾರೆ. ಅಂತಹ ಲಕ್ಷ್ಮೀ ದೇವಿಯ ಉಪಾಸನೆಯನ್ನ ಪೂಜೆಯನ್ನ ಮಾಡಬೇಕಪ್ಪ ಅಂತ ಹೇಳ್ತಾಳೆ. ಎಲ್ಲ ವಿಸ್ತಾರವಾಗಿ ಕಥೆಯನ್ನ ಹೇಳಿದ್ರು. ಯಾರೋ ರುದ್ರದೇವರು ಪಾರ್ವತೀ ದೇವಿಗೆ ಹೇಳ್ತಾ ಇದ್ದಾರೆ, ಭಕ್ತಿಯಿಂದ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನವನ್ನು ಮಾಡಿ ಶುದ್ಧವಾಗಿ ಆ ಲಕ್ಷ್ಮೀ ದೇವಿಯನ್ನ, ನಾರಾಯಣನನ್ನ ಪೂಜೆ ಮಾಡಬೇಕು. ಅಭ್ಯಂಗ ಸ್ನಾನವನ್ನು ಮಾಡಿ ಪೀತಾಂಬರವನ್ನು ಉಟ್ಟುಕೊಂಡು ಹರಿದ್ರ ಕುಂಕುಮದಿಂದ ಅಲಂಕೃತರಾಗಿರುವಂತಹ ಜ್ಯೇಷ್ಠ ಗೌರಿಯನ್ನ ಪೂಜಾ ಮಾಡಬೇಕಪ್ಪ. ಲಕ್ಷ್ಮೀ ದೇವಿಯನ್ನ 16 ಗ್ರಂಥಿಗಳಿಂದ ಕೂಡಿರುವಂತಹ ಆ ದಾರವನ್ನು ಸಮರ್ಪಣೆ ಮಾಡಿ ಆ ಕಥೆಯನ್ನ ಕೇಳಿ ಆ ದೌರವನ್ನು ಸ್ವೀಕಾರ ಮಾಡಬೇಕು. ಆದಿಯಲ್ಲಾಗಲಿ, ಮಧ್ಯದಲ್ಲಾಗಲಿ ಅಥವಾ ಅಂತ್ಯದಲ್ಲಾಗಲಿ ಉದ್ಯಾಪನೆಯನ್ನ ಮಾಡಬೇಕು. ಮತ್ತೆ ಪ್ರಶ್ನೆಯನ್ನ ಕೇಳ್ತಾಳೆ, ಹಿಂದ್ಯಾರಾದ್ರೂ ಈ ವ್ರತವನ್ನ ಮಾಡಿದ್ರ ಅವರಿಗೆ ಯಾವ್ಯಾವ ಫಲ ಬಂದಿದೆ ಅದನ್ನೆಲ್ಲ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ ಕೇಳಿದಾಗ ರುದ್ರದೇವರು ಹೇಳ್ತಾ ಇದ್ದಾರಂತೆ, ನೋಡಪ್ಪ, ಪೂರ್ವದಲ್ಲಿ ವೇದಶಾಸ್ತ್ರ ಬಲ್ಲಂತಹ, ಸ್ವಧರ್ಮದಲ್ಲಿ ಆಸಕ್ತನಾಗಿರುವಂತಹ, ಯಾವಾಗಲೂ ಶುದ್ಧವಾದ ಮನಸ್ಸನ್ನ ಹೊಂದಿರುವಂತಹ, ಶುಚಿರ್ಭೂತನಾಗಿರುವಂತಹ ಸುಭದ್ರ ಅನ್ನುವಂತಹ ಹೆಸರಿನ ಬ್ರಾಹ್ಮಣ ಜಯವರ್ಧನ ಅನ್ನೋ ಪಟ್ಟಣದಲ್ಲಿ ವಾಸವಾಗಿದ್ದ. ಅವನ ಹೆಂಡತಿ ಒಳ್ಳೆ ಪತಿವ್ರತ, ಅವಳ ಹೆಸರು ಸುವ್ರತಿ ಅಂತ ಹೆಸರು. ಮನೆಯ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ಲು. ಕಾಲಾಂತರದಲ್ಲಿ ಅತ್ಯಂತ ದಾರಿದ್ರ್ಯ ಪೀಡಿತರಾದಾಗ ತನ್ನ ಗಂಡನ ಹತ್ರ ಬಂದು ಕೇಳ್ತಾಳಂತೆ, ಅಲ್ಲ, ನಾವು ಇಷ್ಟೆಲ್ಲ ಇದ್ರೂ ಅತಿ ದರಿದ್ರರಾಗಿದ್ದೀವಲ್ಲ, ಅನ್ನ ವಸ್ತ್ರಗಳಿಗೆ ಎಲ್ಲ ಏನೇನು ಬಡತನ ಅಂದ್ರೆ ಅತ್ಯಂತ ಬಡತನ, ನಾವಿಲ್ಲಿರೋದು ಬೇಡ, ಊರಿನಲ್ಲಿ ಬೇರೆ ಊರಿಗೆ ಹೋಗೋಣ ಅಂತ ಹೇಳಿದಾಗ ಅರಣ್ಯಕ್ಕೆ ಹೋಗೋಣ ಅಂತ ಹೊರಟಿದ್ದಾರೆ. ಆ ಮಾತನ್ನ ಕೇಳಿ ಅರಣ್ಯಕ್ಕೆ ಬಂದ್ರು ಗಂಡ ಹೆಂಡತಿ. ಅಲ್ಲಿ ದೂರದಲ್ಲಿ ಒಂದು ಪಾಪನಾಶ ಮಾಡುವಂತಹ ಒಂದು ಗೊಂಡಾರಣ್ಯದಲ್ಲಿ, ಅತಿ ಕಡಿದಾದ ಅರಣ್ಯ, ಅಲ್ಲಿ ಹೊರಟಿದ್ದಾರೆ. ಒಂದು ನದಿ ಕಾಣಿಸಿದೆ. ಆ ನದಿಯಲ್ಲಿ ಸ್ನಾನ ಮಾಡಿ ಅನ್ನೀಕಾದಿಗಳನ್ನ ಮಾಡೋಣ ಅಂತ ಸ್ನಾನ ಮಾಡಿದ್ದಾನೆ ಬ್ರಾಹ್ಮಣ. ಈ ಕಡೆ ಆ ನದಿ ದಂಡೆ ಮೇಲೆ ಒಂದಿಷ್ಟು ಜನ ಸ್ತ್ರೀಯ ಸಮೂಹದವರೆಲ್ಲ ಪೂಜೆಯನ್ನ ಮಾಡ್ತಾ ಇದ್ದಾರಂತೆ. ಇವಳ ಹೆಂಡತಿ ಸುವ್ರತಿ ಬಂದು ಪ್ರಶ್ನೆಯನ್ನ ಮಾಡ್ತಾಳಂತೆ ಆ ಎಲ್ಲ ಸ್ತ್ರೀಯರಿಗೆ, ಯಾವ ವ್ರತವನ್ನು ಮಾಡ್ತಾ ಇದ್ದೀರಿ, ಇಲ್ಲಿ ಯಾಕೆ ಮಾಡ್ತಾ ಇದ್ದೀರಿ, ಇದರ ಹೆಸರೇನು ಅಂತ ಪ್ರಶ್ನೆಯನ್ನ ಕೇಳಿದಾಗ ಆ ಸ್ತ್ರೀಯರೆಲ್ಲ ಹೇಳ್ತಾರಂತೆ, ನೋಡಮ್ಮ, ಜ್ಯೇಷ್ಠಾಲಕ್ಷ್ಮಿ ಅಂತ ಕರೀತಾರೆ. ಜ್ಯೇಷ್ಠಾಲಕ್ಷ್ಮಿ ವಿಶೇಷವಾಗಿ ಸಂತಾನವನ್ನ, ಸೌಭಾಗ್ಯವನ್ನ ಸದ್ಯದಲ್ಲಿ ಕೊಡುವಂಥವಳು. ಹಾಗಾಗಿ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಮಾಡಿಸ್ಲಿಕ್ಕೆ ಬಂದಿರುವಂತಹ ಬ್ರಾಹ್ಮಣರನ್ನ ಕೇಳ್ತಾಳಂತೆ, ನಾನು ಅತೀ ದರಿದ್ರರಾಗಿರುವಂಥವಳು, ನನ್ನ ಪತಿಯ ಸಮೇತವಾಗಿ ನಾನು ಇಲ್ಲಿ ಬಂದಿದ್ದೇನೆ, ಐಶ್ವರ್ಯಹೀನರಾಗಿರುವಂಥವಳು, ಈ ವ್ರತ ಪ್ರಭಾವದಿಂದ ನನಗೆ ವಿಶೇಷವಾಗಿ ಅನುಗ್ರಹ ಆಗೋದಾದ್ರೆ ನಾನು ಈ ವ್ರತವನ್ನು ಮಾಡ್ತೀನಿ ಅಂತ ಹೇಳಿಲ್ಲಂತೆ. ಆಗ ಆ ಮುನಿಗಳು ವಿಸ್ತಾರವಾಗಿ ಇದನ್ನು ಹೇಳಿದ್ದಾರೆ. ಕುಂಕುಮಯುಕ್ತವಾಗಿರುವಂತಹ ಆ ದೋರವನ್ನ ಗೌರಿ ಕುಂಭದ ಮೇಲೆ ಇರಿಸಿ ವಿಶೇಷವಾಗಿ ಪರಂಪರೆಯಿಂದೆಲ್ಲ ಮಾಡ್ತಾ ಬಂದಿದ್ದಾರೆ. ಆ ರೀತಿಯಾಗಿ ಪೂಜೆಯನ್ನ ಮಾಡಿ ಯಥೋಕ್ತವಾಗಿ ಪೂಜಿಸಿ ಆ ದಾರವನ್ನ ತೆಗೆದುಕೊಳ್ಳಬೇಕು. ಕೊನೆಗೆ ಕಥೆಯನ್ನ ಕೇಳಿ ಬ್ರಾಹ್ಮಣರ ಸುವಾಸನೆಯರಿಗೆ ಭೋಜನವನ್ನ ಮಾಡಿಸಬೇಕು, ಯಥಾಶಕ್ತಿ ದಕ್ಷಿಣೆಯನ್ನ ಕೊಡಬೇಕು ಅಂತ
ವಿಸ್ತಾರವಾಗಿ ಕಥೆಯನ್ನು ಹೇಳಿದ್ದಾರೆ. ಋಷಿಯ ಮಾತನ್ನ ಕೇಳಿ ಬಹಳ ಸಂತೋಷ ಆಗಿಬಿಡ್ತು. ಅವಳು ಆ ವ್ರತವನ್ನು ಮಾಡಿದ್ದಾಳೆ. ಗಂಡ ಬರುವಂತಹ ಸಂದರ್ಭ, ಆ ವ್ರತದ ಪ್ರಭಾವದಿಂದ ಅರಮನೆ ಸಿದ್ಧ ಆಗಿದೆ. ಗಂಡ ಬಂದು ನೋಡ್ತಾನೆ, ಅರಮನೆ ಇದೆ, ಮನೆ. ಅವಳು ಒಳ್ಳೆ ಪೀತಾಂಬರವನ್ನು ಧರಿಸಿದ್ದಾಳೆ, ಅದ್ಭುತವಾದ ಮುತ್ತು ರತ್ನಗಳಿಂದ ಕೂಡಿರುವಂತಹ ಮನೆ. ಅವನಿಗೆ ಭಾರಿ ಆಶ್ಚರ್ಯ ಆಗ್ಬಿಡ್ತು. ಕೇಳ್ತಾನಂತೆ, ಯಾವ ವ್ರತ ಪ್ರಭಾವದಿಂದ ನಿನಗೆ ಇಷ್ಟೊಂದು ಸುಖ ಸಿಗ್ತಾ ಇದೆ ಅಂತ ಕೇಳಿದಾಗ ಅವಳು ಹೇಳಿದ್ಲಂತೆ, ಇಲ್ಲ, ನಾನು ಜ್ಯೇಷ್ಠಾದೇವಿ ಪೂಜೆಯನ್ನ ಮಾಡಿದ್ದೀನಿ, ಅದರ ಪ್ರಭಾವದಿಂದ ಈ ರೀತಿಯಾಗಿದೆ ಅಂತ ಹೇಳಿದ್ದಾಳೆ. ವಿಶೇಷವಾಗಿ ಬ್ರಾಹ್ಮಣ ವಶಿಷ್ಠ ಋಷಿಗಳಿಂದ ಉಪದಿಷ್ಟವಾಗಿರುವಂತಹ ಜ್ಯೇಷ್ಠಾದೇವಿ ವ್ರತವನ್ನ ಮಾಡಿದ್ದೇನೆ, ಆ ವ್ರತ ಪ್ರಭಾವದಿಂದ ಈ ಮನೆ ತುಂಬಿದೆ ಅಂತ ಹೇಳಿದ್ದು. ಬಂದಿರುವಂತಹ ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸಿದ್ದಾಳೆ. ಆ ಮಹಾಲಕ್ಷ್ಮಿಯ ಕೃಪೆಯಿಂದ ಅವನಿಗೆ, ಆ ಬ್ರಾಹ್ಮಣನಿಗೆ ಮಗ ಹುಟ್ಟಿದ್ದಾನೆ. ಅಂದ್ರೆ ನೋಡ್ರಿ, ಮೊದಲು ಸಂಪತ್ತು ಪ್ರಾಪ್ತಿಯಾಯಿತು, ಎರಡನೇದಾಗಿ ಸಂತಾನ ಪ್ರಾಪ್ತಿಯಾಗಿದೆ ಅಂತ ಆ ಹೆಂಡತಿ ಗಂಡನಿಗೆ ಹೇಳಿದ್ದಾಳೆ. ಈ ಇತಿಹಾಸವನ್ನ ರುದ್ರದೇವರು ಪಾರ್ವತೀ ದೇವಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಸೂತಾಚಾರ್ಯರು ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ. ತಪೋಧನರಿಂದ, ಪಾರ್ವತೀ ದೇವಿಯಿಂದ ಈ ವ್ರತ ಪ್ರಖ್ಯಾತವಾಗಿರುವಂಥದ್ದು, ಎಲ್ಲ ಪ್ರಸಾರ ಮಾಡಿರುವಂಥದ್ದು. ಸ್ತ್ರೀಯರಿಗೆ ಈ ವ್ರತ ಮಾಡೋದ್ರಿಂದ ಸಕಲ ಸೌಭಾಗ್ಯವನ್ನ ನೀಡುವಂಥದ್ದು. ಈ ವ್ರತವನ್ನ ಪ್ರತಿ ವರ್ಷ ಯಾರು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಪತಿ ಮತ್ತು ಪುತ್ರ ಯುತಳಾಗಿರುವಂತಹ ಆ ಅನುಗ್ರಹವನ್ನ ಮಾಡ್ತಾಳಂತೆ ಲಕ್ಷ್ಮೀದೇವಿ. ಮನೋರಥಗಳನ್ನ ಈಡೇರಿಸ್ತಾಳೆ. ಯಾರು ಈ ಕಥೆಯನ್ನ, ಜ್ಯೇಷ್ಠಾದೇವಿಯ ಆಖ್ಯಾನವನ್ನ ಭಕ್ತಿಯಿಂದ ಹೇಳ್ತಾರೋ ಮತ್ತು ಕೇಳುತ್ತಾರೋ ಅವರಿಗೆ ವಿಶೇಷವಾಗಿ ಜ್ಯೇಷ್ಠಾ ಗೌರಿಯ ಲಕ್ಷ್ಮೀದೇವಿಯ ಅನುಗ್ರಹ ಆಗ್ತದೆ. ಇದು ನಮ್ಮ ಹಿರಿಯರಿಂದ ಬಂದಿರುವಂತಹ ಪುರಾಣಗಳಲ್ಲಿ ಈ ಜ್ಯೇಷ್ಠಾದೇವಿಯ ಗೌರಿಯ ಕಥೆಯನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಅವತ್ತಿನ ದಿವಸ ಭಕ್ತಿ ಶ್ರದ್ಧೆಯಿಂದ ಎಲ್ಲ ಸೌಭಾಗ್ಯವತಿಯರು ಆ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಿ ದಾರವನ್ನ ಸ್ವೀಕಾರ ಮಾಡಿ ಅದನ್ನ ಆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು.